ಎಲ್ರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಮೊದಲನೇ ಅಪ್ಡೇಟ್ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈಗ 2.5 ವರ್ಷ ಪೂರ್ಣಗೊಂಡಿದೆ. ಇತ್ತ ಡಿ ಕೆ ಶಿವಕುಮಾರ್ ಅವರ ಬಣದವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾ ಇದ್ರೆ, ಈ ಕಡೆ ಸಿದ್ದರಾಮಯ್ಯ ಅವರು ಅವರೇ ಪೂರ್ಣಾವಧಿಗೆ ಸಿ ಎಂ ಆಗಿ ಮುಂದುವರಿತಾರೆ ಅನ್ನೋ ವಿಷಯಗಳು ಕೇಳಿ ಬರ್ತಾ ಇದೆ. ಆದರೆ ಈಗ ಜಿ ಪರಮೇಶ್ವರ್ ಅವರು ಒಂದು ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ನಾನು ಕೂಡ ಸಿ ಎಂ ರೇಸ್ನಲ್ಲಿ ಇದ್ದೀನಿ ಅಂತ ಅವರು ಅಚ್ಚರಿಕೆಯ ಹೇಳಿಕೆಯನ್ನು ಅವರು ನೀಡಿದ್ದಾರೆ. ಹೌದು ಸ್ನೇಹಿತರೆ, ಪತ್ರಿಕಾಗೋಷ್ಠಿಯೊಂದಿಗೆ ಮಾತನಾಡಿದ ಅವರೇನಂತ ಹೇಳಿದ್ರು ಅಂದರೆ, ಈಗ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಆಗಿದೆ. ಸಿ ಎಂ ಬದಲಾವಣೆ ಯಾವ ಕ್ಷಣದಲ್ಲಿ ಬೇಕಾದರೂ ಹೈಕಮಾಂಡ್ನವರು ಮಾಡ್ಬೋದು. ಈ ಹಿಂದೆ ಕೂಡ ಅಲ್ಪಾವಧಿಯಲ್ಲೇ ಮುಖ್ಯಮಂತ್ರಿಯನ್ನು ಬದಲಾವಣೆ ಕಾಂಗ್ರೆಸ್ ಸರ್ಕಾರದಲ್ಲೂ ಮಾಡಿದರು. ಯಾವಾಗ ಅಂದರೆ, ಬಂಗಾರಪ್ಪನವರ ಕೆಳಗಿಳಿಸಿ ವೀರಪ್ಪ ಮೊಯ್ಲಿ ಅವರನ್ನು ಸಿ ಎಂ ಆಗಿ ಕರ್ನಾಟಕ ರಾಜ್ಯ ಸರ್ಕಾರ ಆ ದಿನ ಮಾಡಿತ್ತು. ಆದರೆ ಈಗ ನನಗೆ ಆ ಥರ ಬದಲಾವಣೆ ಮಾಡ್ತಾರೆ ಅನ್ನುವಂತಹ ನಂಬಿಕೆ ನನಗಿಲ್ಲ, ಆ ರೀತಿಯ ಲಕ್ಷಣಗಳು ಎಲ್ಲೂ ಕಾಣ್ತಿಲ್ಲ ಅಂತ ಅವರು ಹೇಳಿದ್ದಾರೆ. ಅಷ್ಟೇ ಮುಂದುವರೆದು, ಈ ಕರ್ನಾಟಕದಲ್ಲಿ ದಲಿತರೊಬ್ಬರು ಸಿ ಎಂ ಆಗಬೇಕು ಅಂತವಂತಹ ಕೂಗು ಕೇಳಿ ಬರ್ತಾ ಇದೆ. ಆದ್ದರಿಂದ ನಾನು ಕೂಡ ಈ ಸಿ ಎಂ ರೇಸ್ನಲ್ಲಿ ಇದ್ದೀನಿ ಅಂದರೆ ತಪ್ಪಾಗೋದಿಲ್ಲ ಅಂತ ಅವರು ತಿಳಿಸಿದ್ದಾರೆ. ಅಷ್ಟೇ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ನಾನು ದೆಹಲಿಗೆ ಹೋಗ್ಬಿಟ್ಟು ಯಾವ ಮುಖಂಡರನ್ನು ಕೂಡ ನಾನು ಭೇಟಿ ಮಾಡಲ್ಲ. ಕರ್ನಾಟಕದಲ್ಲೇ AICC ಅಧ್ಯಕ್ಷರಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಅವ್ರಿಗೆ ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಆಗುಹೋಗುಗಳು ಅವ್ರಿಗೆ ಸರಿಯಾಗಿ ಗೊತ್ತಿದೆ. ಅವರಿಗಿಂತ ಹೆಚ್ಚಾಗಿ ತಿಳಿದುಕೊಂಡವರು ಯಾರೂ ಇಲ್ಲ. ಆದ್ದರಿಂದ ಅವರು ಹಾಗೂ ರಾಹುಲ್ ಗಾಂಧಿ ಅವರು ಈಗ ವಿದೇಶದಲ್ಲಿದ್ದಾರೆ. ಅವರು ಕರ್ನಾಟಕಕ್ಕೆ ಬಂದಾಗ ಅಥವಾ ದೆಹಲಿಗೆ ಬಂದಾಗ AICC ಅಧ್ಯಕ್ಷರಾಗಿರ್ಬೋದು ಅಥವಾ ಎಲ್ಲ ಹೈಕಮಾಂಡ್ ಅವರು ಸೇರಿಕೊಂಡು ಈ ಬಗ್ಗೆ ನಿರ್ಧಾರ ಮಾಡ್ತಾರೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ರು. ಸ್ನೇಹಿತರೆ, ಈ ದಿನದ ಎರಡನೇ ಅಪ್ಡೇಟ್ BJPಯ ಸಂಸದರು ಆಗಿರುವಂತಹ ತೇಜಸ್ವಿ ಸೂರ್ಯ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರೈಸಿದ್ದಕ್ಕೆ ವ್ಯಂಗ್ಯವಾಗಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ಕರ್ನಾಟಕದಲ್ಲಿ ದುರಾಡಳಿತ ಹಾಗೂ ಏಕಪಕ್ಷೀಯ ಆಡಳಿತಕ್ಕೂವಾಗಿ 2.5 ವರ್ಷ ಪೂರ್ಣೈಸಿದ್ದಕ್ಕೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿನಂದನೆಗಳು ಅಂತ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ, ಈ ವೇಳೆಯಲ್ಲಿ ಎಷ್ಟೆಷ್ಟು ಬೆಲೆ ಏರಿಕೆ ಆಗಿರುವ ಅನ್ನೋ ಪಟ್ಟಿಯನ್ನು ಕೂಡ ಅವರು ನೀಡಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ಮೆಟ್ರೋ ದರ 71% ಅಷ್ಟು ಇನ್ಕ್ರೀಸ್ ಆಗಿದೆ. ಹಾಲಿನ ದರ 4 ರೂಪಾಯಿ ಹೆಚ್ಚಳವಾಗಿದೆ. ತುಪ್ಪದ ಬೆಲೆ 90 ರೂಪಾಯಿ ಹೆಚ್ಚಳವಾಗಿದೆ. ಅಷ್ಟೇ ಅಲ್ಲದೆ, ಈ DPR ಅನ್ನು ನಕಲು ಮಾಡಿ ಅಧ್ಯಯನ ಮಾಡದೇನೆ 43,000 ಕೋಟಿ ದುಡ್ಡಿನಲ್ಲಿ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ತೋಡೋದಕ್ಕೆ ಕೂಡ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರದವರು ಹೋಗ್ತಾ ಇದ್ದಾರೆ ಅಂತ ಅವರು ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದವರು ಏನಂತ ಹೇಳಿದ್ರು ಅಂದರೆ, ಈ ಕಸ ಗುಡಿಸುವ ಯಂತ್ರಕ್ಕೆ 613 ಕೋಟಿಯನ್ನು ವೆಚ್ಚ ಮಾಡಿದ್ದಾರೆ. ಇಡೀ ಭಾರತ ದೇಶದ ದೊಡ್ಡ ಹಗರಣದಲ್ಲಿ ಇದು ಕೂಡ ಒಂದು ಅಂತ ಅವರು ತೀವ್ರ ತಗಡಾಟೆಯನ್ನು ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಕಾಂಗ್ರೆಸ್ ಸರ್ಕಾರದವರು ಜನರನ್ನ ನೆಮ್ಮದಿಯಾಗಂತೂ ಇರಕ್ಕೆ ಬಿಡ್ತಾ ಇಲ್ಲ. ಈ RSS ಪಥಸಂಚಲನ ಮಾಡೋದಕ್ಕೆ ಅಡ್ಡಿಯನ್ನು ಮಾಡ್ತಿದ್ದಾರೆ. ಅದರಲ್ಲಿ ಇನ್ವಾಲ್ವ್ ಆದರೆ ಅದರ ಅಧಿಕಾರಿಗಳನ್ನ ಕೂಡ ಕಿತ್ತೆಸಿತಾ ಇದ್ದಾರೆ. ಅಷ್ಟೇ ಅಲ್ಲದೆ, ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಅಂದ್ಕೊಂಡು ಬಂತು, ಆದರೆ ಈಗ ಹಗರಣಗಳ ಸರ್ಕಾರ ಆಗ್ಬಿಟ್ಟಿದೆ ಅಂತ ಅವ್ರ ಈ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಸ್ನೇಹಿತರೆ, ಇನ್ನು ಈ ದಿನದ ಕೊನೆಯ ಅಪ್ಡೇಟ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಗ್ಗೆ. ಹೌದು ಸ್ನೇಹಿತರೆ, ಅವರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಕೆಂಡಾಮಂಡಲವನ್ನಾಗಿಸಿದ್ದಾರೆ. ಅವರು ಏನಂತ ಹೇಳ್ತಿದ್ದಾರೆ ಅಂದರೆ, ಕರ್ನಾಟಕದಲ್ಲಿ ಅಂಗನವಾಡಿಯಲ್ಲಿ ಒಂದು ಮಗುವಿಗೆ ತರಕಾರಿ ಖರ್ಚಿಗೆ ಕೇವಲ 50 ಪೈಸೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ನೀಡ್ತಾ ಇದೆ. ಇದು ತೀರಾ ತಪ್ಪು ಅಂತ ಅವರು ಕೇಳ್ತಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ಒಂದು ಮಗುವಿಗೆ ಪೌಷ್ಟಿಕಾಂಶದಿಂದ ಉಳ್ಳಂತಹ ಆಹಾರ, ದವಸ ಧಾನ್ಯ ಇವೆಲ್ಲ ನೀಡುವುದು ತುಂಬಾ ಮುಖ್ಯ. ಆದರೆ ರಾಜ್ಯ ಸರ್ಕಾರವು ಕೇವಲ 50 ಪೈಸೆಯನ್ನು ತರಕಾರಿ ಖರ್ಚಿಗೆ ನೀಡುತ್ತಿರುವುದು ಎಷ್ಟು ಸರಿ ಅಂತ ಅವರು ಕೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಆಗಬಾರ್ದು. ಎಲ್ಲ ರೀತಿಯ ದವಸ ಧಾನ್ಯ, ಹಣ್ಣು ಹಂಪಲು ಇವೆಲ್ಲವನ್ನು ಸರ್ಕಾರವ ಮಕ್ಕಳಿಗೆ ನೀಡಲೇಬೇಕು ಅಂತ ಅವರು ಕೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಮಕ್ಕಳು ಶಾಲೆಗೆ ಬರಬೇಕು, ಸರ್ಕಾರಿ ಶಾಲೆಗಳಿಗೆ ಬರಬೇಕು ಅಂದರೆ ಸೃಜನಶೀಲ ಬೋಧನಾ ವ್ಯವಸ್ಥೆಯನ್ನು ಸರ್ಕಾರದವರು ಇದು ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಈ ಶಿಕ್ಷಕರನ್ನು ಅಧ್ಯಯನ ಮಾಡೋದಕ್ಕೆ ವಿದೇಶಗಳಿಗೆ ಕಳಿಸೋದು ಸರಿಯಿಲ್ಲ. ಅವ್ರಿಗೇನಾದರೂ
ಕರ್ನಾಟಕದ ಸರ್ಕಾರಿ ಶಾಲೆಗಳ ಮೇಲೆ ತುಂಬಾ ಒಲವೇನಾರ ಇದ್ದರೆ ಸಕಾಲದಲ್ಲಿ ಎಲ್ಲ ಶಾಲೆಯ ಶಿಕ್ಷಕರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಸಂಬಳವನ್ನು ನೀಡಲಿ, ವೇತನವನ್ನು ನೀಡಲಿ. ಅಷ್ಟೇ ಅಲ್ಲದೆ ಅವರಿಗೆ ನೀಡುವಂತಹ ಅನುಕೂಲಗಳನ್ನು ಅವರಿಗೆ ಸರಿಯಾದ ರೀತಿಯಲ್ಲಿ ನೀಡಬೇಕು. ಈ ರೆಕ್ರೂಟ್ಮೆಂಟ್ಗಳನ್ನ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ವಿದೇಶಕ್ಕೆ ಕಳಿಸೋದ್ರಿಂದ ಯಾವುದೇ ರೀತಿಯ ಲಾಭ ಆಗೋದಿಲ್ಲ. ಆದ್ದರಿಂದ ಈ ಕೂಡಲೇ ಅಂಗನವಾಡಿಯಲ್ಲಿ ಎಲ್ಲ ಮಕ್ಕಳಿಗೂ ಈ ಆಹಾರ ಪೌಷ್ಟಿಕಾಂಶವುಳ್ಳವಂಥ ಆಹಾರವನ್ನು ಸರ್ಕಾರದವನು ನೀಡಲೇಬೇಕು ಅಂತ ಅವರು ಈ ಸಂದರ್ಭದಲ್ಲಿ ತರಾಟೆಗೆ ತೆಗೆದುಕೊಂಡರು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್. ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಡಿಯೋಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.